ವೆಲ್ಕಮ್ ಬ್ಯಾಕ್ ಗೈಸ್. KCET ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ರಿ, ಬಟ್ ನಾಳೆಯಿಂದ ಮಾಡೋಣ, ಲೈಕ್ ಈ ಟೆಸ್ಟ್ ಆದ್ಮೇಲೆ ಮಾಡೋಣ, ಈ ಎಕ್ಸಾಮ್ ಆದ್ಮೇಲೆ ಮಾಡೋಣ, ಅಥವಾ ಒಂದು ರೈಟ್ ಟೈಮಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಆ ನಾಳೆ ಅಥವಾ ರೈಟ್ ಟೈಮ್ ಯಾವತ್ತೂ ಬರಲೇ ಇಲ್ಲ. ಸೊ ಇವಾಗಾದ್ರೂ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ, ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು, ಹೇಗೆ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ವಾ? ದೆನ್ ಯು ಆರ್ ಎಟ್ ದ ರೈಟ್ ಪ್ಲೇಸ್. ಕಾಸ್ ಈ ವಿಡಿಯೋದಲ್ಲಿ ನನ್ನ ಪ್ರಿಪ್ರೇಷನ್ ಎಕ್ಸ್ಪೀರಿಯನ್ಸ್ ಇಂದ ನನಗೆ ಸಿಕ್ಕಿರೋಂಥ 3 ವ್ಯಾಲ್ಯೂಯಬಲ್ ಥಿಂಗ್ಸ್ ನಾನು ಹೇಳ್ತಿರ್ತೀನಿ ಅಬೌಟ್ ಹೌ ಟು ಸ್ಟಾರ್ಟ್ ಅಂಡ್ ಲೈಕ್ ಫ್ರಮ್ ವೇರ್ ಟು ಸ್ಟಾರ್ಟ್ ಅಂತ ಹೇಳಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ. ಸೊ ಫಸ್ಟ್ ಥಿಂಗ್ ಬಂದು, ತುಂಬಾ ಕಡೆ ತುಂಬಾ ರಿಸೋರ್ಸಸ್ ಇಟ್ಕೊಂಡು ಅಲ್ಲಿಂದನೂ ಓದ್ತೀನಿ, ಇಲ್ಲಿಂದನೂ ಓದ್ತೀನಿ, ಓಕೆ ಆ ಮೆಟೀರಿಯಲ್ ಇಂದನೂ ಓದ್ತೀನಿ, ಈ ಟೀಚರ್ ಇಂದನೂ ಓದ್ತೀನಿ, ಈ ತರ ಮಾಡಕ್ ಹೋಗ್ಬೇಡಿ. ಜಸ್ಟ್ ಸ್ಟಿಕ್ ಆನ್ ಟು ಒನ್ ಟೀಚರ್, ಒನ್ ಕೋರ್ಸ್ ಆರ್ ಒನ್ ಯೂಟ್ಯೂಬ್ ವಿಡಿಯೋ ಆರ್ ಒನ್ ಪರ್ಟಿಕ್ಯುಲರ್ ಲೆಕ್ಚರರ್. ಯಾಕಂತ ಅಂದ್ರೆ ನೀವು ತುಂಬಾ ಕಡೆಯಿಂದ ಇನ್ಪುಟ್ಸ್ ತಗೊಂಡಷ್ಟು ಆ ಇನ್ಪುಟ್ಸ್ ನಿಮ್ಲಿ ಲೈಕ್ ಪಾಪ್ಯುಲೇಟ್ ಜಾಸ್ತಿ ಆಗಿ ನಿಮ್ಗೆ ಕನ್ಫ್ಯೂಷನ್ಸ್ ನ ಕ್ರಿಯೇಟ್ ಮಾಡುತ್ತೆ ಹೊರತು ಇಟ್ ವಿಲ್ ನೆವರ್ ಬಿ ಆಫ್ ಎನಿ ಹೆಲ್ಪ್. ಸೊ ಇದನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ. ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಇಲ್ಲಿವರೆಗೂ ನೀವು ಅದನ್ನ ಅಬ್ಸರ್ವ್ ಮಾಡಿರ್ತೀರಾ. ಅಲ್ಲಿ ಇಲ್ಲಿ ಎಷ್ಟೊಂದು ಮೆಟೀರಿಯಲ್ಸ್ ಇಂದ ಓದಿ ಅಥವಾ ಯಾವುದೋ ಒಂದು ಟೀಚರ್ ಇಂದ ಓದಿ ಅವ್ರವ್ರ ಅಪ್ರೋಚಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಅಲ್ಟಿಮೇಟ್ಲಿ ನೀವು ಒಂದು ಕನ್ಫ್ಯೂಸ್ ಸ್ಟೇಟ್ ಲೀಡ್ ಆಗ್ತಿದ್ದೀರಾ ಅಂದ್ರೆ ಏನಕ್ಕೆ ಅದನ್ನ ಮಾಡ್ತೀರಾ? ಹಾಗೆ ಮಾಡಕ್ ಹೋಗ್ಬೇಡಿ. ಜಸ್ಟ್ ಸ್ಟಿಕ್ ಆನ್ ಟು ಒನ್ ಪರ್ಟಿಕ್ಯುಲರ್ ಲೈಕ್ ಕೋರ್ಸ್ ಇರ್ಬೋದು ಅಥವಾ ವಿಡಿಯೋಸ್ ಇರ್ಬೋದು, ಅಥವಾ ಯಾವುದೋ ಒಬ್ರು ಲೆಕ್ಚರ್ ಅನ್ನ ಫಾಲೋ ಮಾಡ್ತಿದ್ರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಗೆ ಅವ್ರನ್ನೇ ಫಾಲೋ ಮಾಡಿ. ಕೋರ್ಸ್ ಅಂದಾಗ ನೆನಪಾಯ್ತು, ಆಫ್ಲೈನ್ ಕೋಚಿಂಗ್ ಸೆಂಟರ್ಸ್ಗೆ ಅಲ್ಲಿ ಇಲ್ಲಿ ಅಂತ ಹೋಗಿ ಹುಡ್ಕೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಆ್ಯಂಡ್ ಅದ್ರ ಮಧ್ಯ ಇವಾಗ ಯಾವುದೋ ಒಂದು ಕೋಚಿಂಗ್ ಸೆಂಟರ್ ಸೆಲೆಕ್ಟ್ ಮಾಡಿದ ಮೇಲೂ ಫೀಸ್ ಇರ್ಬೋದು, ಟ್ರಾವೆಲಿಂಗ್ ಇರ್ಬೋದು, ಫುಡ್ ಇರ್ಬೋದು, ಇದೆಲ್ಲ ಒಂಥರ ತುಂಬ ಲೈಕ್ ಅನ್ವಾಂಟೆಡ್ ಹೆಡೇಕ್ ಅಂತ ನನಗನ್ಸುತ್ತೆ. ಸೊ ಅದಕ್ಕಿಂತ ಯು ಕ್ಯಾನ್ ರಾದರ್ ಗೋ ವಿತ್ ಸಮ್ ಅಫೋರ್ಡೆಬಲ್ ಆನ್ಲೈನ್ ಕೋರ್ಸಸ್. ಆ್ಯಂಡ್ ಅಫೋರ್ಡೆಬಲ್ ಆನ್ಲೈನ್ ಕೋರ್ಸಸ್ ವಿತ್ ಗುಡ್ ಕ್ವಾಲಿಟಿ ಅಂತ ಬಂದಾಗ ಲೈಕ್ ಆಬ್ವಿಯಸ್ಲಿ ಐ ವಿಲ್ ರೆಕಮೆಂಡ್ ಫಿಸಿಕ್ಸ್ ವಾಲಾಸ್ KCET ಕೋರ್ಸಸ್ ಆಯ್ತಾ. ಯಾಕಂದರೆ ಇಲ್ಲಿ ಸ್ಟ್ರಕ್ಚರ್ಡ್ ವೇಯಲ್ಲಿ ಲರ್ನಿಂಗ್ ಮಾಡಿಸೋದ್ರ ಜೊತೆಗೆ ಆ್ಯಂಡ್ ಶಾರ್ಟ್ ನೋಟ್ಸ್ ಇರ್ಬೋದು, ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡೋದ್ರಿಂದ ಇರ್ಬೋದು, ಇದರಿಂದ ಯು ವಿಲ್ ಬಿ ಏಬಲ್ ಟು ಟ್ರ್ಯಾಕ್ ಯುವರ್ ಪ್ರಿಪ್ರೇಷನ್ ಅಥವಾ ಲೈಕ್ ಗೇಜ್ ಯುವರ್ ಪ್ರಿಪ್ರೇಷನ್ ವೈಲ್ ಯು go on preparing for your KCET examination. Doubt solving sessions ಇರ್ಬೋದು ಅಥವಾ DPPs ಇರ್ಬೋದು, all of these will contribute to making your KCET preparation very like structured way. ಕ್ಲಾಸ್ 11th ಅಥವಾ ಫಸ್ಟ್ PUC ಸ್ಟೂಡೆಂಟ್ಸ್ಗೆ ಅರ್ಜುನ KCET 2026 ಅನ್ನೋ ಬ್ಯಾಚ್ನ 3799 ಕೊಡ್ತಾ ಇದ್ದಾರೆ. ಅಂಡ್ ಸೆಕೆಂಡ್ PU ಸ್ಟೂಡೆಂಟ್ಸ್ಗೆ ಲಕ್ಷ್ಯ KCET 2026 ಅನ್ನೋ ಬ್ಯಾಚ್ನ 3799ಗೆ ಕೊಡ್ತಾ ಇದ್ದಾರೆ. ಸೆಕೆಂಡ್ PU ಸ್ಟೇಟ್ ಬೋರ್ಡ್ಗೆ ಪ್ರಿಪೇರ್ ಆಗಕ್ಕೆ ಅಂತ ಹೇಳಿ ಪ್ರಗತಿ ಸೆಕೆಂಡ್ PUC ಅನ್ನೋ ಈ ಬ್ಯಾಚ್ನ 2799 ರುಪೀಸ್ಗೆ ಕೊಡ್ತಾ ಇದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಲಕ್ಷ್ಯ KCET ಫಾಸ್ಟ್ ಟ್ರ್ಯಾಕ್ 2026 ಬ್ಯಾಚ್ ಅನ್ನೋದನ್ನ 2399ಗೆ ಕೊಡ್ತಾ ಇದ್ದಾರೆ. ಸೊ ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಒಂದು ಒಳ್ಳೆ ಕೋರ್ಸ್ನ ತಗೊಂಡು ಅದನ್ನ ನೀಟಾಗಿ ಫಾಲೋ ಮಾಡ್ಕೊಂಡು ಹೋದ್ರೆ ಆಬ್ವಿಯಸ್ಲಿ ವಿಲ್ ಬಿ ವೆರಿ ಕ್ಲೋಸ್ ಟು ದ ಟಾಪ್ 1000 ರ್ಯಾಂಕ್ ಇನ್ KCET 2026. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಈ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಈ ಕೋಡ್ ನ ನೀವೇನಾದ್ರೂ ಯೂಸ್ ಮಾಡ್ತು ಅಂತಂದ್ರೆ ಇನ್ಸ್ಟೆಂಟ್ ಡಿಸ್ಕೌಂಟ್ ನ ನೀವು ಅನ್ಲಾಕ್ ಮಾಡ್ತಿರ್ತೀರಾ. ಎಲ್ಲಾ ಕೋರ್ಸ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಆಫರ್ ಲಿಮಿಟೆಡ್ ಟೈಮ್ ಇರೋದ್ರಿಂದ ಆದಷ್ಟು ಬೇಗ ನಿಮ್ಮ ಫೇವರೇಟ್ ಕೋರ್ಸ್ಗೆ ಎನ್ರೋಲ್ ಆಗಿ ಅದ್ರ ಜೊತೆ ನಿಮ್ಮ ಪ್ರಿಪರೇಷನ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸೆಕೆಂಡ್ ಥಿಂಗ್ ಬಗ್ಗೆ ಹೇಳೋದಾದ್ರೆ, ಕರೆಂಟ್ಲಿ ಇವಾಗ ನೀವು ಯಾವ ಪೊಸಿಷನ್ ಇದ್ದೀರಾ ಇಲ್ಲಿಗೆ ಸಿಲೆಬಸ್ ನ 2 ಆಗಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಅಂದ್ರೆ 2 ಡಿಫ್ರೆಂಟ್ ಪಾರ್ಟ್ಸ್ ಆಗಿ. ಒನ್ ಪಾರ್ಟ್ ಇಸ್ ದ ಪಾರ್ಟ್ ವಿಚ್ ಹಸ್ ಆಲ್ರೆಡಿ ಬೀನ್ ಡೆಲ್ಟ್ ಇನ್ ಯೋರ್ ಕ್ಲಾಸ್. ಅಥವಾ ನೀವು ಇವಾಗ ಸೆಕೆಂಡ್ PU ಇತ್ತು ಅಂತ ಅಂದ್ರೆ ಒಂದಷ್ಟು ಚಾಪ್ಟರ್ಸ್ ಆಲ್ರೆಡಿ ಆಗಿರುತ್ತೆ, ಲೈಕ್ ಆಲ್ಮೋಸ್ಟ್ ಹಾಫ್ ಆಫ್ ದ ಸಿಲೆಬಸ್ ಆಗೋಗಿರುತ್ತೆ ಸುಮಾರು ಕಾಲೇಜಸ್ ಅಲ್ಲಿ. ಸೊ ಅದೊಂದು ಪಾರ್ಟ್ ಆದ್ರೆ ಮುಂದೆ ಏನೇನು ಕ್ಲಾಸಸ್ ಆಗುತ್ತೆ, ಸೊ ಅಥವಾ ಸೆಕೆಂಡ್ ಸೆಮಿಸ್ಟರ್ ಏನಿದೆ ಅಥವಾ ಲೈಕ್ ಸೆಕೆಂಡ್ ಟರ್ಮ್ ಏನಿದೆ, ಈ ಸೆಕೆಂಡ್ ಹಾಫ್ ಆಫ್ ಯುವರ್ ಸಿಲೆಬಸ್ ಬಂದು ಈ ಸೆಕೆಂಡ್ ಪಾರ್ಟಲ್ಲಿ ಲೈಕ್ ಲೈ ಆಗಲಿ. ಇವಾಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂತ ಅಂದ್ರೆ, ಈ 2 ಪಾರ್ಟ್ಸ್ ಆಗಿ ಏನು ಡಿವೈಡ್ ಮಾಡಿದ್ದೀರಾ ಇದರಲ್ಲಿ ಆದಷ್ಟು ಫೋಕಸ್ ನೆಕ್ಸ್ಟ್ ಏನು ಚಾಪ್ಟರ್ಸ್ ಮಾಡ್ತಾರೆ ಅದ್ರ ಮೇಲೆ ಕೊಡಿ. ಯಾಕಂದ್ರೆ ಕಾಲೇಜಲ್ಲಿ ಆ ಪಾಠಗಳು ಆಗ್ತಿದ್ದಂಗೆ ಇಫ್ ಯು ಜಸ್ಟ್ ಲೈಕ್ ಗೋ ಥ್ರೂ KCET PYQs ಅಲ್ಲಿ ನಿಮಗೆ ಲೈಕ್ ಆ ಲೆಸನ್ಸ್ನ ನೀವು ಕ್ಲಿಯರ್ ಮಾಡ್ತಿರ್ತೀರ. ಓಕೆ, ಗೊತ್ತು ಇಲ್ಲೊಂದು ಸ್ವಲ್ಪ ಪಾಠಗಳಿಗೆ ನೀವು ಇನ್ನೂ ಏನು ಪ್ರಿಪೇರ್ ಆಗಿಲ್ಲ ಅಂತ, ಬಟ್ ಸ್ಟಿಲ್ ನೀವು ಇದ್ರ ಮೇಲೆ ಫೋಕಸ್ ಮಾಡ್ತಾ ಹೋದ್ರೆ ಇಲ್ಲಿ ಮತ್ತೆ ಈ ಬ್ಯಾಕ್ಲಾಗ್ ಇನ್ನೂ ಬೆಳೀತಾ ಹೋಗುತ್ತಲ್ವಾ. ಲೈಕ್ ಓಕೆ, ನೀವು ಮುಂದೆ ಬರೋ ಲೈಕ್ ನಾನು ಹಿಂದೆ ಇರೋ ಚಾಪ್ಟರ್ಸ್ ನಾನು ಇನ್ನೂ ಓದಿಲ್ಲ, ಸೊ ಅದನ್ನ ಫಸ್ಟ್ ಪ್ರಿಪೇರ್ ಆಗ್ತೀನಿ ಅಂತ ಓದ್ತೀರಾ, ಕರೆಕ್ಟು. ಬಟ್ ಇಲ್ಲಿ ಮುಂದೆ ಇನ್ನೂ ಎಷ್ಟೊಂದು ಚಾಪ್ಟರ್ಸ್ ಆಗ್ತಿರುತ್ತಲ್ವ. ಇವಾಗ ನೀವು 2 ಮಂತ್ಸಲ್ಲಿ ಹಿಂದೆ ಇರೋದನ್ನ ಓದ್ಕೊ ಬರ್ತೀನಿ ಅಂತ ಅಂದರೆ ಈ 2 ಮಂತ್ಸಲ್ಲಿ ಇರೋ ಡೀಲ್ ಆಗುವಂಥ ಚಾಪ್ಟರ್ಸ್ ಇಲ್ಲಿ ಬ್ಯಾಕ್ಲಾಗ್ ಆಗಿ ಲೈಕ್ ಆ್ಯಡ್ ಆಗುತ್ತಲ್ವಾ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಫೋಕಸ್ ಜಾಸ್ತಿ ಯಾವ ಚಾಪ್ಟರ್ಸ್ ಇನ್ನೂ ಪೆಂಡಿಂಗ್ ಇದೆ ಅಥವಾ ಯಾವ ಚಾಪ್ಟರ್ಸ್ನ ಇನ್ನೂ ಕಾಲೇಜಲ್ಲಿ ಡೀಲ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಇದ್ದಷ್ಟು ಲೈಕ್ ಅಥವಾ ಆ ಪರ್ಟಿಕ್ಯುಲರ್ ಚಾಪ್ಟರ್ಸಿಂದ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಷ್ಟು ನಿಮಗೆ ಪ್ರೋಗ್ರೆಸ್ ಜಾಸ್ತಿ ಕಾಣುತ್ತೆ. ಯು ವಿಲ್ ಸಿ ದ್ಯಾಟ್ ಪ್ರೋಗ್ರೆಸ್, ಆ್ಯಂಡ್ ಸೀಯಿಂಗ್ ಪ್ರೋಗ್ರೆಸ್ ವಿಲ್ ಲೈಕ್ ಪುಷ್ ಯು ಲೈಕ್ ಎನಿಥಿಂಗ್. ಅಂದರೆ ನಾವು ಯಾರು ಇಲ್ಲಿ ಕೂತ್ಕೊಂಡು ಮೋಟಿವೇಶನ್ ಕೊಟ್ಟರು ಆಗಲ್ಲ. ಒಂದ್ಸಲ ನೀವು ಪ್ರೋಗ್ರೆಸ್ ನೋಡಿದ್ರೆ ಇಟ್ ವಿಲ್ ಗಿವ್ ಅ ಗ್ರೇಟ್ ಪುಷ್ ಟು ಯುವರ್ ಪ್ರಿಪ್ರೇಷನ್. ಸೊ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಗೋದು. ಅಂಡ್ ಥರ್ಡ್ ಥಿಂಗ್ ಬಂದು, ಓಕೆ ಒಂದು ಚಾಪ್ಟರ್ ಆದಮೇಲೆ ಪ್ರಿಪೇರ್ ಆಗಿ ಅಂತ ಹೇಳ್ತಿದ್ದೀರಾ ಅಥವಾ ಒಂದು ಚಾಪ್ಟರ್ನ ಪ್ರಿಪೇರ್ ಆಗು ಅಂತ ಹೇಳ್ತಿದ್ದೀರಾ. ಬ್ರೋ, ಹೇಗೆ ಪ್ರಿಪೇರ್ ಆಗೋದು? ಲೈಕ್ ವೆನ್ ಡು ಐ ಸೇ ದಟ್ ಐ ಹ್ಯಾವ್ ಪ್ರಿಪೇರ್ಡ್ ಫಾರ್ ಅ ಚಾಪ್ಟರ್? ಓಕೆ, ಒಂದು ಚಾಪ್ಟರ್ ತಗೋತಿದ್ದೀರಾ ಕ್ಲಾಸ್ 12ದು. ಇಲ್ಲಿ ಕ್ಲಾಸ್ 12 ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಕ್ಲಾಸ್ 12 ಯಾವುದೋ ಒಂದು ಎಲೆಕ್ಟ್ರೋಸ್ಟಾಟಿಕ್ಸ್ ಅನ್ನೋ ಚಾಪ್ಟರ್ ತಗೊಂಡ್ರೆ ಅಥವಾ ಆ ಯೂನಿಟ್ ತಗೊಂಡ್ರೆ ಅಲ್ಲಿ ನೀವು ಬೋರ್ಡ್ ಎಕ್ಸಾಮ್ಗೆ ಒಂಥರ ಪ್ರಿಪೇರ್ ಆಗಬೇಕಾಗಿರುತ್ತೆ, KCETಗೆ ಒಂಥರ ಪ್ರಿಪೇರ್ ಆಗಬೇಕಾಗಿರುತ್ತೆ. ಬಿಕಾಸ್ ಬೋರ್ಡ್ ಎಕ್ಸಾಮ್ ಇಸ್ ಸಬ್ಜೆಕ್ಟಿವ್ ವೆರಾಸ್ KCET ಎಕ್ಸಾಮ್ ಇಸ್ ಆಬ್ಜೆಕ್ಟಿವ್. ಬಟ್ ದ ಕ್ಯಾಚ್ ಏನಂದ್ರೆ ಇಲ್ಲಿ ಲೈಕ್ ಕಾಂಟೆಂಟ್ ಸೇಮೇ ಇದೆ. ಓಕೆ, ನೀವು ಇಲ್ಲಿ ಸಬ್ಜೆಕ್ಟಿವಲ್ಲಿ ಒಂದು 5 ಮಾರ್ಕ್ಸ್ ಆನ್ಸರ್ನ ಸ್ಕ್ರಿಪ್ಟ್ ಮಾಡ್ತಾ ಇರ್ಬೋದು, ಅಥವಾ ಅದೇ 5 ಮಾರ್ಕ್ಸಿಂದ ಇಲ್ಲಿ 5 ಡಿಫ್ರೆಂಟ್ MCQಗೆ ನೀವು ಆನ್ಸರ್ ಮಾಡ್ತಾ ಇರ್ಬೋದು, ಬಟ್ ಕಾಂಟೆಂಟ್ ಅಲ್ಟಿಮೇಟ್ಲಿ ಸೇಮ್ ಇದೆ ಅಲ್ವಾ.
ಸೊ ಫಸ್ಟು ಕಾಂಟೆಂಟ್ನ ನೀಟಾಗಿ ಕನ್ಸ್ಯೂಮ್ ಮಾಡ್ಕೊಳ್ಳಿ. ಕನ್ಸ್ಯೂಮ್ ಇನ್ ದ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ಮೇಲೆ ವಾಟ್ ಯು ಕ್ಯಾನ್ ಡೂ ಇಸ್ ಲೈಕ್ ಒಂದಷ್ಟು KCET PYQsನ ತಗೊಳ್ಳಿ. ಆಫ್ಟರ್ ಎವ್ರಿ ಚಾಪ್ಟರ್ ನಾನು ಹೇಳ್ತಿರೋದು KCET PYQsನ ತಗೊಂಡು ನೀವೇ ಓನಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಲಿಲ್ವಾ ಜಸ್ಟ್ ಗೋ ಥ್ರೂ ಅ ಪರ್ಟಿಕ್ಯುಲರ್ PYQ. ಇವಾಗ ಅಲ್ಲೇನೋ 25 ಮೀಟರ್ ಪರ್ ಸೆಕೆಂಡ್ ಲೈಕ್ ಮೋಷನ್ ಬಗ್ಗೆ ಮಾತಾಡಿದ್ರೆ 25 ಮೀಟರ್ ಪರ್ ಸೆಕೆಂಡ್ ಮತ್ತು 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಕ್ಸಲರೇಷನ್, ಟೈಮ್ 5 ಸೆಕೆಂಡ್ಸ್ ಕೊಟ್ಟಿರ್ತಾರೆ. ಅದರಿಂದ ಒಂದು ಕ್ವಶನ್ ನೀವು ಸೊಲ್ಯೂಷನ್ ನೋಡ್ತೀರಾ, ಹೇಗೆ ಮಾಡಿರೋದು ಲೈಕ್ ಹೇಗೆ ಮಾಡೋದು ಆ ಸೊಲ್ಯೂಷನ್, ಲೈಕ್ ಆ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತೀರಾ ಅಂತ ಅಂದ್ಕೊಳ್ಳಿ. ಅದಾದಮೇಲೆ ವ್ಯಾಲ್ಯೂಸ್ ಚೇಂಜ್ ಮಾಡಿಕೊಂಡು ನೀವು ಇನ್ನೊಂದು ಕ್ವಶನ್ ಟ್ರೈ ಮಾಡಿ. ಅದನ್ನ ಆಬ್ವಿಯಸ್ಲಿ ನೀವು ಓನಾಗಿ ಮಾಡ್ತೀರಾ ಅಲ್ವಾ. ಸೊ ಈ ಥರ ಮಾಡೋದ್ರಿಂದ PYQsನ ನೀವು ಒಂದು ಕರೆಕ್ಟ್ ಹೋಲ್ಡ್ ತಗೋತಿರ್ತೀರ ಆಫ್ಟರ್ ಎವ್ರಿ ಚಾಪ್ಟರ್. ಆ್ಯಂಡ್ PYQsನ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಯು ವಿಲ್ ಬಿ ಅಟ್ ದ ಟಾಪ್ ಲೈಕ್ 10% ಆಫ್ ದ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್. ಬಿಕಾಸ್ ಬೈ ದ ಎಂಡ್ ಆಫ್ ಜಾನ್ವರಿ ಏನಾಗುತ್ತೆ ಅಂತಂದರೆ ಎಷ್ಟೊಂದು ಜನ ಅವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕೆ ಬಂದುಬಿಡ್ತಾರೆ. ಬಟ್ ಅಲ್ಲಿವರೆಗೂ ಯಾರು ನೀವು ಇವಾಗಿಂದನೇ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಹೋಗಿರ್ತೀರಾ, ನೀವು ಆಬ್ವಿಯಸ್ಲಿ ಅವ್ರಿಗಿಂತ ತುಂಬ ಅಹೆಡ್ ಇರ್ತೀರಾ. ಆ್ಯಂಡ್ ಬೀಯಿಂಗ್ ಅಹೆಡ್ ಇನ್ ದ ರೇಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಾನು ಅದ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ. ಆ್ಯಂಡ್ ದ ಸೇಮ್ ಅಪ್ಲೈಸ್ ಟು KCET ಆಸ್ ವೆಲ್. ಸೊ ಚಾಪ್ಟರ್ ಕಂಪ್ಲೀಟ್ ಆದಂಗೆ ಗೋ ಥ್ರೂ KCET PYQs, ಸಿ ಇಫ್ ಯು ಕ್ಯಾನ್ ಡೂ ದೆಮ್ ಆನ್ ಯುವರ್ ಓನ್. ಲೈಕ್ ಇಫ್ ಯು ಆರ್ ಏಬಲ್ ಟು ಸಾಲ್ವ್ ದೆಮ್ ಆನ್ ಯುವರ್ ಓನ್ ದೆನ್ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ಸ್ಟಿಲ್ ಆಗಲಿಲ್ಲ ಅಂತ ಅಂದ್ರೂ ನಾನು ಹೇಳಿದ್ನಲ್ಲ ಆ ಸ್ಟ್ರಾಟಜಿ ಯೂಸ್ ಮಾಡಿ. PYQs ಸಾಲ್ವ್ ಮಾಡಿದ್ಮೇಲೆ ಓಕೆ ಅದ್ರ ಆನ್ಸರ್ ಗೊತ್ತಾಗಲಿಲ್ಲ ಅಂತ ಸೊಲ್ಯೂಷನ್ ನೋಡ್ತೀರಾ ಕರೆಕ್ಟು. ಬಟ್ ನೆಕ್ಸ್ಟ್ PYQಗೆ ಹೋಗೋಕ್ಕೆ ನಮ್ಮ ಮುಂಚೆ ಅದೇ ಕ್ವಶನ್ಗೆ ವ್ಯಾಲ್ಯೂಸ್ ಚೇಂಜ್ ಮಾಡ್ಕೊಂಡು ನೀವೇ ಓನಾಗಿ ಟ್ರೈ ಮಾಡಿ. ಆ್ಯಂಡ್ ವೆನ್ ಯು ಡೂ ಥಿಂಗ್ಸ್ ಆನ್ ಯುವರ್ ಓನ್, that is when the knowledge starts building. And when knowledge starts building, that is when your preparation is going at the right places, what I believe. I think these 3 things should be enough in order to start your preparation for KCET. ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋಕ್ಕೆ ರೈಟ್ ಟೈಮ್ ಅಥವಾ ಎಕ್ಸಾಕ್ಟ್ ಟೈಮ್ ಅನ್ನೋದೇನಿಲ್ಲ. ಇಟ್ಸ್ ಆಲ್ರೆಡಿ ಟೂ ಲೇಟ್. ಬಟ್ ಇವಾಗಿಂದ ಸ್ಟಾರ್ಟ್ ಮಾಡಿದ್ರು ವಾಟ್ ಐ ಕ್ಯಾನ್ ಸೇ ಹಿಯರ್ ಎಸ್ ಯು ಕ್ಯಾನ್ ಡೂ ಮ್ಯಾಕ್ಸಿಮಮ್ ಜಸ್ಟಿಸ್. ಸೊ ವಾಟ್ ಈಸ್ ಸ್ಟಾಪಿಂಗ್ ಯು? ಇವತ್ತಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ ಇವಾಗಿರೋ ಚಾಪ್ಟರ್ಸ್ನ ಕವರ್ ಮಾಡ್ತಾ ಹೋಗಿ. ಆ್ಯಂಡ್ ಇನ್ ದ ಸೇಮ್ ವೇ ಲೈಕ್ ಮುಂಚೆ ಇರೋ ಚಾಪ್ಟರ್ಸ್ನ ಒಂದೊಂದಾಗಿ ತೊಗೊಂಡು ಪ್ರಿಪೇರ್ ಆಯ್ತಾ ಹೋಯಿತು ಅಂತಂದರೆ ದಟ್ ಶುಡ್ ಬಿ ಎನಫ್. ನಿಮ್ಮ ಫ್ರೆಂಡ್ಸ್ ಯಾರು ನಿಮ್ಮ ಜೊತೆ KCETಗೆ ಪ್ರಿಪೇರ್ ಆಗಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಇವಾಗಲೇ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೊತೆ ಅವ್ರನ್ನೂ ಕೂಡ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಸಿಗೋಣ. ಬಾಯ್.